ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ಪೂಜಾ ಪೋಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ವೀಕ್ಷಕರೇ, ನಾನು ನಿಮಗೊಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಅಂತ ಗೆಸ್ ಮಾಡ್ತಾಯಿರಿ. ಒಂದು ಒಳ್ಳೆ ಪ್ಲೇಸ್ ಕರ್ಕೊಂಬರ್ತೀನಿ. ಹಿಸ್ಟಾರಿಕಲ್ ಪ್ಲೇಸ್ಗೆ ಹೋಗ್ತಿದ್ದೀವಿ ಇವತ್ತು. ಎಲ್ಲಿ ಅಂತ ನೋಡೋಣ ಬನ್ನಿ. ನಾವು ನೋಡ್ರಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಒಳಗೆ ಸಂಗೊಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿದ್ದೇವೆ ರೀ. ಆ ಒಂದು ಗ್ರಾಮದಲ್ಲಿ ನೋಡಿ ನಂದಗಣ ನೋಡ್ರಿ, ಇದು ಸಂಗೊಳ್ಳಿ ರಾಯಣ್ಣ ಪುಣ್ಯ ಭೂಮಿ ರೀ. ಇದು ಅಲ್ಲಿ ಮಣ್ಣು ಮಾಡ್ಯಾರ ಅವ್ರಿಗೆ. ಸೊ ಅವ್ರದ್ದು ಸಂಗೊಳ್ಳಿ ರಾಯಣ್ಣಂದು ಇದು ನೋಡ್ರಿ, ಇದು ಹೆಂಗೈತಿ. ಸೊ ದರ್ಶನ ತೊಗೊಂಡು ನಾವು ಸೀದಾ ಮತ್ತು ನಂದಗಡಕ್ಕೆ ಹೋದ್ವಿ ರೀ. ಅಲ್ಲಿ ನೇಣಿಗಂಬಕ್ಕೇನು ಹಾಕಿದ್ರಲ್ಲ ಅವರಿಗೆ, ಆ ಮರ ನೋಡ್ರಿ, ಇದು ಆಲದ ಮರ ಹೆಂಗೈತಿ, ಎಷ್ಟು ಭಯಾನಕವಾಗೈತಿ ನೋಡ್ರಿ. ನಂತರ ಅಲ್ಲಿಂದ ನಾವು ಸೀದಾ ಕೋಟೆ ನೋಡೋಕೆ ಹೋದ್ವಿ ರೀ. ಏನಲ್ಲಿ ಸಂಗೊಳ್ಳಿ ರಾಯಣ್ಣಲ್ಲಿ ಏನೆಲ್ಲ ನಡೀತಲ್ಲ, ಬಾಲ್ಯದಿಂದ ಹಿಡಿದು ಏನೆಲ್ಲ ಆಯಿತು ಅನ್ನೋದನ್ನು ಅಲ್ಲೆಲ್ಲ ತೋರಿಸ್ಯಾರ ನೋಡ್ರಿ. ಇಲ್ಲೇ ನೋಡ್ರಿ, ಅದು ಸಂಗೊಳ್ಳಿ ಒಳಗೆಲ್ಲ ಮೊದಲು ಹೆಂಗಿದ್ರಲ್ಲ ಜನ, ಅದನ್ನೆಲ್ಲ ಪ್ರತಿರೂಪವಾಗಿ ತೋರಿಸ್ಯಾರ ನೋಡ್ರಿ. ದನಕರುಗಳು ಹೆಂಗದಾವ, ಆಮೇಲೆ ಸಂಗೊಳ್ಳಿ ಅನ್ನೋ ಪ್ರದೇಶ ಹೆಂಗಿತ್ತು ಅನ್ನೋದೆಲ್ಲ ತೋರಿಸ್ಯಾರ ರೀ ಅದರಲ್ಲಿ. ನೋಡ್ರಿ, ಇಲ್ಲಿ ಆಕಳು ಹೆಂಗದಾವು, ಜನ ಹೆಂಗದಾರ, ಸಂಗೊಳ್ಳಿಯಲ್ಲಿ ಹೇಗೆ ರಾಯಣ್ಣ ತನ್ನ ಜೀವನವನ್ನು ಕಳೆದ ಅನ್ನೋ ಒಂದು ಸಣ್ಣ ರೂಪ ತೋರಿಸ್ಯಾರ ನೋಡ್ರಿ ಅಲ್ಲೇ. ನೋಡ್ರಿ, ಇದು ರಾಯಭಾರ, ಝಾನ್ಸಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ರಾಯಭಾರಿ ನೋಡ್ರಿ. ಇದು ಹೆಂಗೈತಿ, ಎಷ್ಟು ಖರೆನ ಅನ್ಬೇಕು ನೋಡ್ರಿ. ಆ ಥರ ಜನ ಅದಾರ ರೀ ಒಳಗೆಲ್ಲ. ನೋಡ್ರಿ, ಇಲ್ಲಿ ಯುದ್ಧ ಭೂಮಿ ಒಳಗೆ ಹೆಂಗೆ ಅವ್ರು ಯುದ್ಧ ಮಾಡ್ಯಾರ ಅನ್ನೋದನ್ನು ಹೆಂಗೆ ನೋಡ್ರಿ, ಇದು ರಾಯಣ್ಣ ಹೆಂಗೆ ಹೋರಾಡತ್ತಿದ್ದ ಎಲ್ಲರ ಜೊತೆಗಂತ ಎಷ್ಟು ಚೆನ್ನಾಗಿ ತೋರಿಸ್ಯಾರ ನೋಡ್ರಿ. ಮಂದಿ ಖರೆನ ಯುದ್ಧ ಮಾಡತ್ತಾರ ಅನ್ಬೇಕು. ಆ ರೀತಿ ರಣಕಹಳೆ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಬ್ರಿಟಿಷರು ಹೆಂಗೆ ನಮ್ಮ ಜೊತೆ ದಬ್ಬಾಳಿಕೆ ನಡೆಸಿದ್ದಾರೆ ಅನ್ನೋದನ್ನೆಲ್ಲ ತೋರಿಸ್ಯಾರ ನೋಡ್ರಿ. ನೋಡ್ರಿ, ಠಾಕರೆ ಹೆಂಗಿದ್ದ, ಅವ್ನು ನಮ್ಮ ಜೊತೆ ಹೆಂಗೆ ಆ ಪರಿಸ್ಥಿತಿನ ಹೆಂಗೆ ನಾವು ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಹೆಂಗೆ ನಿಭಾಯಿಸ್ಯಾರ ಅನ್ನೋದನ್ನು ತೋರಿಸ್ಯಾರ ನೋಡ್ರಿ. ಇಲ್ಲೇ ನೋಡ್ರಿ, ಎಷ್ಟು ಸಾವಿರಾರು ಮೂಮೆಂಟಸ್ನ ಕ್ರಿಯೇಟ್ ಮಾಡ್ಯಾರ ಇಲ್ಲಿ. ನೋಡ್ಬೋದು, ಭಾಳ ಚಂದ ಐತ್ರಿ. ಒಂದ್ಸರ್ತಿ ಎಲ್ಲರೂ ನೋಡ್ರಿ. ಇದು ನೋಡ್ರಿ, ಹೆಂಗೆ ಕಿತ್ತೂರು ರಾಣಿ ಚೆನ್ನಮ್ಮ ಹೆಂಗೆ ಸೆರೆ ಒಳಗೆ ಹಾಕ್ಕೊಂಡ್ರು, ಹೆಂಗೆ ಕರ್ಕೊಂಡು ಹೋದ್ರು, ರಾಯಣ್ಣನ ಹೆಂಗೆ ಬಂಧಿಸಿದ್ರು ಎಲ್ಲ ತೋರಿಸ್ಯಾರ ರೀ. ನೋಡ್ರಿ, ಇಲ್ಲಿ ಯಾವ ರೀತಿ ಬ್ರಿಟಿಷರು ಇದ್ದರು, ಜನರನ್ನ ಯಾವ ರೀತಿ ಇದು ಮಾಡಿದರು. ಆಮೇಲೆ ನೋಡ್ರಿ, ಇಲ್ಲಿ ಕಾರಾಗೃಹದಿಂದ ಹೆಂಗೆ ಓಡ್ ಹೊಂಟಿದ್ರು ರಾಯಣ್ಣ, ಎಲ್ಲನೂ ಕ್ರಿಯೇಟ್ ಮಾಡ್ಯಾರ ರೀ ಮೊದಲಿಂದನೂ. ಏನೆಲ್ಲ ಲೈಫಲ್ಲಿ ಆತಲ್ಲ ನೋಡ್ರಿ, ಇಲ್ಲಿ ಹೆಂಗೆ ಬಂಧಿಸಿಟ್ಟಿದ್ರು ಕಿತ್ತೂರು ರಾಣಿ ಚೆನ್ನಮ್ಮನ, ಆವಾಗ ಹೆಂಗೆ ವೇಷ ಧರಿಸಿ ಬಂದಿದ್ರು ರಾಯಣ್ಣ ಅನ್ನೋದನ್ನು ತೋರಿಸ್ಯಾರ ನೋಡ್ರಿ. ಇಲ್ಲಿ ರಾಯಣ್ಣ ಹೆಂಗೆ ಬಂದರು, ಹೆಂಗೆ ಮಾತಾಡ್ಸಿ ಹೋದರು ಅನ್ನೋದನ್ನು ತೋರಿಸ್ಯಾರ ರೀ. ಒಂಥರ ಫಿಲ್ಮ್ ಹೆಂಗೈತೆ ನೋಡ್ರಿ, ಹಂಗೆ ಡಿಟ್ಟೋ ಮಾಡ್ತಾರೆ ನೋಡ್ರಿ. ಇಲ್ಲಿ ದರ್ಶನ್ ಅವ್ರು ಫಿಲ್ಮ್ ಮಾಡ್ಯಾರಲ್ಲ, ಹಂಗೆ ಐತೆ ನೋಡ್ರಿ. ಇಲ್ಲಿ ಗುಹೆನೂ ಹಂಗೆ ಸೇಮ್ ರಿಯಲ್ ಗುಹೆ ಅನ್ಬೇಕು, ಹಂಗೆ ಗುಹೆ ಕಟ್ಟಾರ ನೋಡ್ರಿ. ಇಲ್ಲಿ ಅದಕ್ಕೆ ಎಲ್ಲರ ನಿಯರ್ ನೀವಿದ್ರೆ ಬೆಳಗಾವಿ ಹತ್ರ ಅಥವಾ ನೀವೆಲ್ಲ ಕರ್ನಾಟಕ ಒಳಗಿದ್ದರೂ ಒಂದಿನ ಬಂದು ನೋಡ್ಕೊಂಡು ಹೋಗ್ರಿ. ತುಂಬ ಖುಷಿ ಆಕೈತೆ, ನಿಮಗೆ ಕಣ್ಣಾಗ ನೀರು ಬರ್ತೈತೆ ನೋಡ್ರಿ. ಸಂಗೊಳ್ಳಿ ರಾಯಣ್ಣ ಹೆಂಗೆ ಬೆಳೆದ, ಹೆಂಗೆ ಅವನು ತನ್ನ ದೇಶಕ್ಕೋಸ್ಕರ, ತನ್ನ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಹೆಂಗೆ ಹೋರಾಡ್ದ ಅನ್ನೋದನ್ನು ನೋಡ್ರಿ ನೀವು. ಬ್ರಿಟಿಷರ ವಿರುದ್ಧ ಹೆಂಗೆ ಹೋರಾಡಿ ತನ್ನ ಜೀವನ ಪಣಕ್ಕಿಟ್ಟ ನೋಡ್ರಿ. ಅದನ್ನು ಎಲ್ಲ ತೋರಿಸ್ಯಾರ ನೋಡ್ರಿ. ಹೆಂಗೆ ಯುದ್ಧ ಮಾಡಿ ಹೆಂಗೆ ಅವರು ಬಲಶಾಲಿಗಳಾಗಿದ್ರು ಅನ್ನೋದನ್ನು ತೋರಿಸ್ಯಾರ ನೋಡ್ರಿ. ಮತ್ತು ಧಾರವಾಡ ಮಧ್ಯೆ ನೋಡ್ರಿ, ಧಾರವಾಡ ನ್ಯಾಯಾಲಯ ಹೆಂಗಿತ್ತು ಅಂತಲೂ ತೋರಿಸ್ಯಾರ. ಹೆಂಗೆ ಒಳಗೆ ರಾಯಣ್ಣನ ಕರ್ಕೊಂಡೋಗಿ ಹೆಂಗೆ ವಿಚಾರಣೆ ಮಾಡಿದರು ಅವೆಲ್ಲ ತೋರಿಸ್ಯಾರ ನೋಡ್ರಿ. ನೇಣಿಗಂಬಕ್ಕೆ ಕರ್ಕೊಂಬಂದು ನೋಡ್ರಿ, ಹೆಂಗೆ ನೇಣಿಗಂಬಕ್ಕೆ ತಂದು ಹಾಕಿದ್ರು, ಹೆಂಗೆ ಸತ್ತ ರಾಯಣ್ಣ, ಮತ್ತು ಆ ಜಾಗದಾಗ ಆಲದ ಮರ ನೆಟ್ಟರು,
ಆ ಆಲದ ಮರ ದೊಡ್ಡ ಮರವಾಗಿ ಬೆಳೀತು ನೋಡ್ರಿ. ಫಸ್ಟ್ಗೆ ತೋರಿಸಿದ್ನಲ್ಲ ಆಲದ ಮರ ನೋಡ್ರಿ, ಇದು ಇಷ್ಟು ದೊಡ್ಡದಾಗಿ ಬೆಳೆದೈತಿ. ಬಂದು ಒಂದು ಸರ್ತಿ ನೋಡ್ಕೊಂಡು ಹೋಗ್ರಿ. ಇದೇ ಥರ ನಮ್ಮ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೇರೆ ಬೇರೆ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಮುಂದಿಡ್ತೀನಿ. ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕಮೆಂಟ್ ಕೊಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.